ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ತಮಿಳಿನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ಕುಣಿಗಲ್ ಹತ್ರ ಇರುವ ಬಿದಾನಿಗೆರೆಯಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ. ತುಂಬಾನೇ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು, ಒಂದು ನ್ಯಾಷನಲ್ ಪ್ಲೇಸ್ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ನಾರ್ತ್ ಇಂಡಿಯನ್ಸ್ ಮತ್ತು ನಾರ್ತ್ ಕರ್ನಾಟಕದವರು ತುಂಬಾ ಜನ ಇಲ್ಲಿ ಬರುವಂತದ್ದು. ತುಂಬಾನೇ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡುವಂತದ್ದು ಏನಪ್ಪಾ ಅಂದ್ರೆ 161 ಅಡಿ ಇರುವ ಆಂಜನೇಯ ಮೂರ್ತಿ ಇಲ್ಲಿ ನೋಡುವಂತದ್ದು. ಇಲ್ಲಿ ಪಂಚಮುಖಿ ಅಂದ್ರೆ 5 ಫೇಸ್ ಇರುವಂತದ್ದಲ್ವಾ. ಸೊ ಇಲ್ಲಿ ಆಂಜನೇಯ ಮೂರ್ತಿಯಲ್ಲಿ ನಿಮ್ಗೆ 5 ಮೂರ್ತಿಗಳ ನೋಡುವಂಥದ್ದು. ಫಸ್ಟ್ ಆಗಿ ನಿಮ್ಗೆ ಆಂಜನೇಯ, ನರಸಿಂಹ, ಗರುಡ, ವರಾಹ ಹಾಗೂ ಹೈಗಿರುವ ಅಂತ ಒಟ್ಟು 5 ಮೂರ್ತಿಗಳು ಇಲ್ಲಿ ನೋಡುವಂಥದ್ದು. ತುಂಬಾನೇ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ಹಾಸನದಿಂದ 120 ಕಿಲೋಮೀಟರ್ ಆಗುವಂಥದ್ದು ಹಾಗೂ ಬೆಂಗಳೂರಿಂದ 84 ಕಿಲೋಮೀಟರ್ ಆಗುವಂಥದ್ದು. ಸೊ ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆಗೆ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ಕುಣಿಗಲ್ ಮಧ್ಯದಲ್ಲಿ ಸ್ಟಾಪ್ ಸಿಗುವಂಥದ್ದು. ಅಲ್ಲಿಂದ ಇಲ್ಲೊಂದು ಬಿದಾನಗೆರೆ ಅಂತ ಒಂದು ವಿಲೇಜ್ ಸಿಗುತ್ತೆ, ಅಲ್ಲಿ ಈ ಆಂಜನೇಯ ದೇವಸ್ಥಾನ ಇರುವಂತದ್ದು. ಸೊ ನೀವೇನಾದ್ರು ಹಾಸನದಿಂದ ಬೆಂಗಳೂರಿಗೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣುವಂಥದ್ದು ತುಂಬಾನೇ ಹತ್ರನೇ ಹೋಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಹೋಗುವಂಥದ್ದು ಟ್ರೈನ್. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಅಲ್ಲಿ ಸ್ಟಾಪ್ ಇರಲ್ಲ, ಕುಣಿಗಲಲ್ಲಿ ಸ್ಟಾಪ್ ಇರುತ್ತೆ. ಸೊ ಅಲ್ಲಿ ಇಳಿದಿ ಆಟೋ ರಿಕ್ಷಾ ಬುಕ್ ಮಾಡ್ಕೊಂಡು ನಿಮ್ಗೆ ಆ ಸ್ಥಳಕ್ಕೆ ಹೋಗುವಂಥದ್ದು. ಸೊ ಇಲ್ಲ ಅಂದ್ರೆ ಬಸ್ಸು ನಿಮ್ಗೆ ಮೈನ್ ರೋಡ್ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಬಟ್ ಅಲ್ಲಿಂದ ಇಂಟೀರಿಯರ್ ಅಲ್ಲಿ ನೀವು ಏನಾದ್ರು ಒಂದು ಆಟೋ ರಿಕ್ಷಾ ಅಥವಾ ಅಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ಸ್ ಓಡಾಡ್ತಾರ ಅವ್ರ ಜೊತೆ ಡ್ರಾಪ್ ತಗೋವಂಥದ್ದು. ತುಂಬಾನೇ ಮೈನ್ ರೋಡ್ ಇಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಇರ್ಬೋದು ರೇಂಜು. ತುಂಬಾನೇ ಚೆನ್ನಾಗಿದೆ, ಪ್ರಸಿದ್ಧವಾದ ಸ್ಥಳ ಅಂತಾನೆ ಹೇಳ್ಬೋದು. ಹಾಗೂ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಅನ್ನದಾನ ಆಗುವಂಥದ್ದು. ಸೊ ತುಂಬಾನೇ ಅದ್ಭುತವಾದ ಸ್ಥಳ. ಸೊ ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಮಂಗಳೂರಿಂದ ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಸೊ ಖಂಡಿತವಾಗ್ಲೂ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ತುಂಬಾನೇ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಸೊ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿನಿ. ಬಟ್ ಟೈಮ್ ವೇಸ್ಟ್ ಮಾಡ್ದಲೆ ಬನ್ನಿ, ನಿಮಗೆ ಅದೊಂದು ಟೆಂಪಲ್ ರಿವ್ಯೂ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಒಂದ್ಸತಿ ಕಂಪ್ಲೀಟ್ ಟೆಂಪಲ್ ನ ರಿವ್ಯೂ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ.
ನೋಡಿದ್ರಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಸೊ ಐ ಥಿಂಕ್ ಈ ಪ್ಲೇಸ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.